ಸರ್ ಇಲ್ಲಿ ವಿಧಾನಸೌಧದಲ್ಲಿ ಮಾಡ್ತಾ ಇದ್ದಾರೆ, ಹೆಂಗೆ ಅನಿಸ್ತದೆ? ಮೇಡಮ್ ಒಳ್ಳೆ ಪ್ರತಿಕ್ರಿಯೆ ಇದೆ, ಒಳ್ಳೆ ಕಾನ್ಸೆಪ್ಟ್ ಇದು. ಒಂದು ಮಿತ್ತಿತ್ತು ಏನಂದರೆ ಜನಸಾಮಾನ್ಯರು ನಮ್ಮ ತೆರಿಗೆ ಮತ್ತು ನಮ್ಮ ಹೆರಿಟೇಜ್ ಬಿಲ್ಡಿಂಗ್ಸು ನಾವು ನೋಡಬೇಕಾಗಿತ್ತು. ಇಲ್ಲಿ ನಮ್ಮ ಪರವಾಗಿ ನಮ್ಮ ಪ್ರತಿನಿಧಿಗಳು ಇಲ್ಲಿದ್ದಾರೆ, ಇಂಥ ಸ್ಥಳಕ್ಕೆ ನಾವು ಹೋಗಬೇಕಾಗಿತ್ತು ಮತ್ತು ಈ ಥರದ ಅಂತಿದ್ರು. ಇದು ಒಂದು ಅಭೇದ್ಯ ಕೋಟೆ ಸಾರ್ವಜನಿಕರಿಗೆ. ಅದನ್ನು ಆ ಮಿತ್ತನ್ನು ಇವತ್ತು ಯುಟಿಕಾದರು ಮತ್ತು ಹೊರಟಿಯವರು ಹೊಡೆದಿದ್ದಾರೆ. ಯಾಕೆ ಅಂದರೆ ನಮ್ಮದೇ ಹಣದಿಂದ ರಚಿತವಾಗಿರುವಂತಹ ಈ ವಿಧಾನಸೌಧದಲ್ಲಿ ಒಂದು ಪುಸ್ತಕ ಮೇಳ, ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿ ಈ ಥರದ್ದೊಂದು ಗೋಷ್ಠಿಗಳು ಮತ್ತು ಈ ಥರದ್ದೊಂದು ಮಸ್ತಕಕ್ಕೆ ಇದಾಗುವಂಥ ಪುಸ್ತಕಗಳನ್ನು ಇಲ್ಲಿ ಇಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮೊದಲು ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಹೇಳ್ತೀನಿ. ಕಾರಣ ಏನು ಅಂದರೆ ನೋಡಿ, ಭಾಳ ಜನ ಈಗಲೂ ಕಾಯ್ತಿದ್ದಾರೆ. ಅಲ್ಲಿ ಭದ್ರತೆ ಸರಿ, ಆ ಭದ್ರತೆ ಎಷ್ಟಿರಬೇಕು ಅಷ್ಟಿರಬೇಕು, ಒಂದು ಚೆಕ್ ಮಾಡಿಕೊಂಡು ಕಳಿಸ್ಬೇಕು. ಇನ್ನೂ ಸಾಲುಗಟ್ಟು ನಿಂತಿದ್ದಾರೆ. ಅಂದರೆ ಕನ್ನಡ ಪುಸ್ತಕಗಳ ಓದುಗರು ತುಂಬ ಇದ್ದಾರೆ, ನಾವು ಅವ್ರಿಗೆ ತಲುಪ್ಸೋಕ್ಕಾಗ್ತಾಯಿಲ್ಲ. ಕನ್ನಡ ಈ ಪ್ರತಿ ವರ್ಷ ಒಂದು 5,000 6,000 ಪುಸ್ತಕಗಳು ಬರ್ತಾಯಿವೆ. ಕಾರಣ ಏನು ಅಂದರೆ ಬರೆದದ್ದೆಲ್ಲ ಪ್ರಕಟ ಆಗಬೇಕು ಅನ್ನೋದು ಒಂದು, ಜೊತೆಗೆ ಆಮೇಲೆ ಅಷ್ಟು ಓದುಗರು ಕೊಂಡ್ಕೊಂಡು ಓದೋರು ಇದ್ದಾರೆ. ಆಮೇಲೆ ಸಾರ್ವಜನಿಕರು ಸೇರ್ಸೋಣ ಕೊಡ್ತಿದ್ದಾರೆ. ಪ್ರತಿ ತೆರಿಗೆಯಲ್ಲಿ ಯಾವ ಪುಸ್ತಕಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್? ತೇಜಸ್ವಿ ಅವ್ರದ್ದು ಮತ್ತು ಕುವೆಂಪು ಅವ್ರದ್ದು, ದೇವನೂರು ಮಹಾದೇವ್ ಅವ್ರದ್ದು ಮತ್ತು ನಮ್ಮ ಇವ್ರದ್ದು PV ನಂಜರಾಜಸ್ ಅವ್ರದ್ದು, ಆಮೇಲೆ ಬೇರೆ ಬೇರೆ ಇನ್ನೂ ರವಿ ಬೆಳಗೆರೆ ಈ ಥರದ್ದೆಲ್ಲ ಕೇಳ್ತಿದ್ದಾರೆ. ತುಂಬ ನೇಮಿಚಂದ್ರ, ಆಮೇಲೆ ತ್ರಿವೇಣಿ ಅವ್ರದ್ದಂತೂ ಈಗಲೂ ಹಾಟ್ ಥರ ಹೋಗ್ತಾ ಇದೆ. ಸರ್ ನಿಮ್ಮ ಹೆಸರು? ಅಭಿರುಚಿ ಗಣೇಶ್, ಪುಸ್ತಕ ಪ್ರಕಾಶನ ಮತ್ತು ಅಭಿರುಚಿ ಪ್ರಕಾಶನ. ಮೇಡಮ್ ಯಾವ ಪುಸ್ತಕ? ಚಂದ್ರ ಅವ್ರದ್ದು. ಆಮೇಲೆ ಹಳೇದೆಲ್ಲ ನೋಡ್ತಾ ಇದ್ವಿ. ನಾನು ರಂಗಣ್ಣನ ಕನಸಿನ ದಿನಗಳು ತೊಗೊಂಡಿದ್ದೆ. ತುಂಬ ಹಳೇದು ಸಿಗಲ್ಲ ಇವಾಗ, ಅದು ಸಿಕ್ತು, ಅದನ್ನು ತೊಗೊಂಡಿದ್ದೀನಿ. ವಿಧಾನಸೌಧದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಒಂದು ಪುಸ್ತಕ ಮೇಳ, ತುಂಬ ಖುಷಿ ಆಗ್ತದೆ ಮೇಡಮ್. ದೂರಿಂದ ನಿಂತು ನೋಡ್ತಾ ಇದ್ದೀವಿ ವಿಧಾನಸೌಧನ. ಇವಾಗ ಒಳಗಡೆ ಬರೋ ಅವಕಾಶ ಸಿಕ್ಕಿದೆ, ಅದರಲ್ಲೂ ಕನ್ನಡ ಪುಸ್ತಕಕ್ಕೋಸ್ಕರ ಬರ್ತಾ ಇದೀವಿ ಅಂದರೆ ತುಂಬ ಖುಷಿ ಎಲ್ಲರಿಗೂ. ಎಲ್ಲರೂ ಕನ್ನಡ ಪುಸ್ತಕ ಕೊಂಡ್ಕೊಂಡು ಓದಿ ಅನ್ನೋದೇ ಒಂದು ಆಸೆ ಎಲ್ಲರಿಗೂ. ಥ್ಯಾಂಕ್ ಯು ಮೇಡಮ್. ಪುಸ್ತಕ ನೋಡ್ತಾ ಇದ್ರಿ, ಬಂದ ತಕ್ಷಣ ತೇಜಸ್ವಿನ ಕೇಳ್ತಾ ಇದ್ರಿ, ನಾವು ಅದನ್ನು ನೋಡ್ತಾ ಇದ್ದೆ. ಹೆಂಗೆ ಅನಿಸ್ತಿದೆ? ಯಾಕೆ ತೇಜಸ್ವಿನೇ ಇವತ್ತಿಗೂ ಹುಡ್ಕೊಂಡು ಬರ್ತಾ ಇದ್ದೀರಾ? ನನಗೆ ಪುಸ್ತಕ ಓದೋದು ಸ್ಟಾರ್ಟ್ ಮಾಡಿದ್ದು, ಕನ್ನಡ ಪುಸ್ತಕ ಓದೋದು ಸ್ಟಾರ್ಟ್ ಮಾಡಿ ತೇಜಸ್ವಿ ಅವರಿಂದನೇ. ನನ್ನ ಫ್ರೆಂಡ್ ನನಗೆ ಅಂದರೆ ಸ್ಟಾರ್ಟ್ ಮಾಡಿಸಿದ್ದು. ಸೊ ಫಸ್ಟ್ ಟೈಮ್ ಇಲ್ಲಿ ಮಾಡಿರೋದು ಚೆನ್ನಾಗಿದೆ. ಏನಂದರೆ ಪೀಪಲ್ ಓದದೇ ಇರೋರಿಗೂ ಕೂಡ ಒಂಥರ ಬೆಂಬಲ ಕೊಟ್ಟಂಗೆ ಆಗುತ್ತೆ. ಇಲ್ಲಿ ಸ್ಟಾಲ್ಸ್ ಎಲ್ಲ ನೋಡಿ ಅವರು ತೊಗೊಳಕ್ಕೆ ಬರ್ತಾರೆ, ವಿಚಾರಿಸ್ತಾರೆ. ಸೊ ಅದು ಒಂಥರ ಅನ್ನೋದು ಅವ್ರಿಗೆ ಪ್ರೋತ್ಸಾಹಿಸಿದಾಗೆ. ತೇಜಸ್ವಿ ಯಾಕೆ ಇಷ್ಟ? ಅವ್ರು ಬರೆಯೋ ಸ್ಟೈಲ್ ಇಷ್ಟ, ತುಂಬ ಸಿಂಪಲ್ಲಾಗಿರುತ್ತೆ. ಸೊ ಅವ್ರ ಜೀವನ ಮಾಡಿದ ರೀತಿ ಅವರು ಹಾಗೂ ಕುವೆಂಪು ಅವರು ತುಂಬ ಚೆನ್ನಾಗಿ, ತುಂಬ ಇನ್ಸ್ಪೈರಿಂಗ್ ಆಗಿದೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.